ವೀರಣ್ಣ ರಾಜೂರವರು, ಸರ್ಜು ಕಾಟ್ಕರ್ ಅವರು, ಇವರಿಬ್ರು ಈ ವೀರಶೈವ ಲಿಂಗಾಯತದ ವಿಚಾರವನ್ನು ಈ ಪುಸ್ತಕದಲ್ಲಿ ಹಿಂಗ ಬಂದಿದೆ ಹಿಂಗ ಅಂತ ಹೇಳುವಂತ ಪ್ರಯತ್ನವನ್ನ ಮಾಡಿದ್ರು. ವೀರಣ್ಣ ರಾಜೂರವರು ಹೇಳಿದ್ರು, ಇದ್ದಿದ್ದನ್ನು ಇದ್ದಂಗೆ ಹೇಳಿ ಹೋಗ್ಬಿಡುವುದು ನನ್ನ ಸ್ವಭಾವ ಅನ್ನುವಂತ ಮಾತನ್ನ ಹೇಳಿದ್ರು. ಆ ಸ್ವಭಾವ ನನಗೂ ಕೂಡ ಇದೆ ಅನ್ನೋದು ಬಹಳ ಜನ ಬಲ್ಲರು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿಕೊಂಡು, ವೀರಣ್ಣ ರಾಜೂರವರು ಒಂದು ದೋಷವನ್ನ ಎತ್ತಿ ಹಿಡಿದಿದ್ದಾರೆ. ಅದು ಯಾವುದು ಅಂತಂದ್ರೆ, ಬಸವಣ್ಣನವರ ಕೈಯಲ್ಲಿ ಸ್ಥಾವರ ಲಿಂಗದ ಆಕಾರ ಇದೆ, ಅದು ಇಷ್ಟಲಿಂಗ ಆಗಬೇಕು ಅಂತ. ಅದು ನೆದರು ಚೂಕಿನಿಂದ ಆಗಿರ್ತಕ್ಕಂಥದ್ದು, ಒಬ್ಬ ಕಲಾವಿದನ ಕಲ್ಪನೆ ಹೊರತಾಗಿ ಅದು ಸಾಹಿತಿಯ ಕಲ್ಪನೆ ಅಲ್ಲ, ಬರಹಗಾರರ ಕಲ್ಪನೆ ಅಲ್ಲ. ಅದರ ನಂತರದಲ್ಲಿ ಬದಲಾವಣೆ ಮಾಡ್ತೀವಿ ಅಂತ ಹೇಳಿ ಅಂದಿದ್ದಾರೆ. ವೀರಣ್ಣ ರಾಜೂರವರ ಆ ಒಂದು ಇಷ್ಟಲಿಂಗ ಮತ್ತು ಸ್ಥಾವರ ಲಿಂಗದ ವಿಚಾರವನ್ನ ನಾನು ಕೂಡ ಒಪ್ತೇನೆ. ಬಸವಣ್ಣನವರ ಕೈಯಲ್ಲಿ ಇಷ್ಟಲಿಂಗ ಬರಬೇಕು ಅಂತ ನಾನು ಕೂಡ ಬಯಸ್ತೇನೆ, ಯಾಕಂದ್ರೆ ಅವರು ಇಷ್ಟಲಿಂಗೋಪಾಸಕರು. ಇದರ ಜೊತೆಗೆ ಅಲ್ಲೊಂದು ವೀರಶೈವ ಲಿಂಗಾಯತ ಅನ್ನುವಂತ ಶಬ್ದ ಪ್ರಯೋಗ ಬಂತು ಅಂತಕ್ಕಂಥದ್ದು. ವೀರಣ್ಣ ರಾಜೂರವರು ಲಿಂಗಾಯತ ಅನ್ನುವಂತಹದ್ದು ನಿರ್ಣಯಿಸಲ್ಪಟ್ಟಿದೆ ಅನ್ನುವಂತಹ ಮಾತನ್ನ ತಾವು ಹೇಳಿದ್ರೆ, ಅದು ಯಾವಾಗ ನಿರ್ಣಯ ಆಯ್ತು, ಎಲ್ಲಿ ನಿರ್ಣಯ ಆಯ್ತು ಅಂತಕ್ಕಂಥದ್ದು ನನಗಂತೂ ಗೊತ್ತಿಲ್ಲ ಅನ್ನುವಂತಹದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ದಯವಿಟ್ಟು ನನ್ನ ವೈಯಕ್ತಿಕ ವಿಚಾರ ಅಂದ್ರೆ, ನಾನು ವೀರಶೈವ ಮತ್ತು ಲಿಂಗಾಯತ ಹೋದ ಸಾರಿ ಸರ್ಕಾರದಲ್ಲಿ, ಈಗೇನು ಸರ್ಕಾರ ಇದೆ ಈ ಸರ್ಕಾರ ಹೋದ ಸಾರಿ ಇದ್ದಂತ ಸಂದರ್ಭದಲ್ಲಿ ಬಹುದೊಡ್ಡ ವಿಚಾರಗಳನ್ನ ಹೋರಾಟ ನಡೆದಂತ ಸಂದರ್ಭದಲ್ಲಿ ರಾಜ್ಯದ ಮೂಲೆ ಮೂಲೆಗಳಲ್ಲಿ ನಾನು ಹೇಳುವಂತ ಪ್ರಯತ್ನವನ್ನ ಮಾಡಿದ್ದೇನೆ. ವೀರಶೈವ ಲಿಂಗಾಯತ ಅಂತಕ್ಕಂಥದ್ದು ಬೇರೆ ಬೇರೆ ಅಲ್ಲ, ಅದು ಯಾವಾಗಿದ್ರು ಒಂದೇ, ಅದನ್ನು ಬೇರೆ ಮಾಡಬಾರದು ಅಂತಕ್ಕಂತಹ ಒಂದು ವಿಚಾರವನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ, ಯಾಕೆ ಅಂತಂದ್ರೆ ನಾನು ಕೂಡ 1000ಕ್ಕೂ ಹೆಚ್ಚು ಗ್ರಂಥಗಳನ್ನ ನಾನು ಓದಿದ್ದೇನೆ. ಜೊತೆಗೆ ಇವರು ಏನು ಹೇಳ್ಕೊಂಡಿದ್ದಾರೆ ಅಂದ್ರೆ ನಾನು ಹೇಳೋದಿಷ್ಟೇ, ನೀವು ಕಲಬುರಗಿಯವರು ಸಂಪಾದನೆ ಮಾಡಿದ ಸರ್ಕಾರದಿಂದ ಪ್ರಿಂಟರ್ ಪಟ್ಟಿರ್ತಕ್ಕಂಥ ಪುಸ್ತಕಗಳೇನವ ವಚನ ಸಂಪುಟ ಅಂತ ನಾವೇನು ಕರಿತೀವಿ, 14 ವಚನ ಸಂಪುಟಗಳು ಮತ್ತು ಒಂದು ವಚನ ಪಾರಿಭಾಷಿಕ ಕೋಶದಲ್ಲಿ ನೀವೇನ್ ಹೇಳಿದಿರಿ ಅಂತಂದ್ರೆ, ಮೊಯ್ಲಿ ಅವರು ಹೇಳಿದ್ದನ್ನೇ ಅದ್ರಾಗ ಹೇಳಿದಿರಿ ಹೊರತಾಗಿ ಈ ವೇದಿಕೆಯಲ್ಲಿ ಹೇಳಿದ್ದನ್ನ ಅಲ್ಲಿ ಹೇಳಿಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಅವಶ್ಯಕ. ಅಲ್ಲ, ಮೈಕ್ ಕೊಡ್ರಿ, ಮೈಕ್ ಮೇಲೆ ಬೇಕಂತ ಇದ್ದಾರೆ. ದಯವಿಟ್ಟು ನಾವು ಇಬ್ರು ಆತ್ಮೀಯರೇ, ಆದ್ರೆ ಇದು ಸೈದ್ಧಾಂತಿಕವಾದ ವಿಚಾರ ಆಗಿರೋದ್ರಿಂದ ಒಂದೆರಡು ಮಾತುಗಳು ವೀರಣ್ಣ ರಾಜೂರವರು ಹೇಳ್ತಾ ಇದ್ದಾರೆ. ವಚನದೊಳಗ ಅನೇಕ ಪ್ರಕ್ಷಿಪ್ತ ವಚನಗಳು ಸೇರಿದವನು ತಮಗೂ ಗೊತ್ತದ. 15ನೇ ಶತಮಾನದೊಳಗ ಶರಣರ 12ನೇ ಶತಮಾನದಲ್ಲಿ ವಚನಗಳು ಬರೆದಿದ್ರು. ಆ ವಚನಗಳೊಳಗ ಶ್ಲೋಕವನ್ನು ಸೇರಿಸುವ ಕೆಲಸ ಮಾಡಿದ್ರು, ವೀರಶೈವ ಇತ್ಯಾದಿ ಪದಗಳನ್ನು ಸೇರಿಸುವ ಕೆಲಸ ಮಾಡಿದ್ರು. ಹಾಗಾಗಿ ವಚನಗಳೆಲ್ಲ ಮೆಶ್ ಆಗಿತ್ತು. ನಾವು ಮೊದಲನೇ ಸಂಪುಟದಾಗ ಏನ್ ಮಾಡಿದ್ವಿ ಅಂತಂದ್ರೆ, ಶರಣರು ಎಷ್ಟು ವಚನಗಳು ಸಿಗ್ತಾವ ಎಲ್ಲವನ್ನು ಒಂದು ಕಡೆ ಕಲೆ ಹಾಕೋಣ ಅನ್ನುವಂತ ಕೆಲಸ ಮಾಡಿದ್ವಿ. 2ನೇ ಸಂಪುಟಕ್ಕೆ ಬಂದಾಗ ಎದ್ರೊಳಗೆ ಯಾವ್ದು ಪ್ರಕ್ಷಿಪ್ತ ಯಾವ್ದು ಸರಿ ಅನ್ನೋದನ್ನ ಕೆಲವನ್ನು ತೆಗೆದ್ವಿ, ಇನ್ನು ಕೆಲವರು ಉಳಿಸ್ಕೊಂಡ್ವಿ. 3ನೇ ಸಂಪುಟಕ್ಕೆ ಬಂದಾಗನು ಆ ಕೆಲಸ ಮಾಡಿದ್ವಿ. 4ನೇ ಸಂಪುಟಕ್ಕೆ ಬಂದಾಗನು ಸಹಿತ ಇನ್ನು ತೆಗೆದು ಮತ್ತು ಸೇರಿಸುವುದು ಕೆಲಸ ಮಾಡಿದ್ವಿ. ಈಗ 5ನೇ ಸಂಪುಟ ಬಸವ ಸಮಿತಿಯಿಂದ ಬರ್ತಕ್ಕ ನಿಜ ವಚನಗಳು, ಬಸವ ಯುಗದ ನಿಜ ವಚನ ಸಂಪುಟ ಅಂತ ಒಂದು 10 ಸಂಪುಟ ಬರ್ತಾವೆ. ಅದನ್ನ ತಾವು ನೋಡ್ರಿ, ಅದ್ರೊಳಗೆಲ್ಲ ಪ್ರಸ್ತಾವನೆ ಇದೆ. ನಾವು ಹೆಂಗಾಗ ನಡೆದು ಬಂದದ ಮತ್ತು ಏನೇನು ಒಂದು ಮೊದಲ ಸಂಪುಟದಲ್ಲಿ ನಾವು ಸೇರಿಸಿದ್ವಿ, ಮುಂದಿನ ಸಂಪುಟಗಳಲ್ಲಿ ಅದನ್ನು ನಾವು ತೆಗೆದ್ವಿ ಅಂತ ತಾವೊಂದು ಮಾತನ್ನ ಹೇಳಿದ್ರಿ. ಹಿಂದೆ 2017-18ರಲ್ಲಿ ನಡೆದಿರ್ತಕ್ಕಂಥ ವೀರಶೈವ ಲಿಂಗಾಯತ ಹೋರಾಟದಲ್ಲಿ ಮಾದೇವಿಯವರು ನಾನು ಪಬ್ಲಿಕ್ ಟಿವಿಯಲ್ಲಿ ಚರ್ಚೆಗೆ ಕುಂತ್ಕೊಂಡಿದ್ವಿ. ಪಬ್ಲಿಕ್ ಟಿವಿಯಲ್ಲಿ ಚರ್ಚೆಗೆ ಕುಂತ ಸಂದರ್ಭದೊಳಗೆ ಮಾದೇವಿಯವರಿಗೆ ನಾನೊಂದು ಪ್ರಶ್ನೆ ಕೇಳಿದೆ. ನೀವು ಬರೆದ 40 ಪುಸ್ತಕಗಳಲ್ಲಿ ವೀರಶೈವ ಧರ್ಮನೇ ವಿಶ್ವಧರ್ಮ, ವಿಶಾಲ ಧರ್ಮ ಅಂತ ಎಲ್ಲಾ ಹೇಳ್ಕೊಂತ ಬಂದಿರಿ. ಈಗ ಒಮ್ಮಿಗೆ ನೀವು ಲಿಂಗಾಯತ ಅಂತ ಪ್ರಾರಂಭ ಮಾಡಿಬಿಟ್ರೆ ಈ 40 ಪುಸ್ತಕ ಬಂದಿರಲ್ಲ, ಅದರ ಗತಿ ಏನು ಅಂತ ನಾನು ಅವ್ರನ್ನ ಕೇಳಿದೆ. ನೀವು ಬರೆದ ಪುಸ್ತಕದ ಗತಿ ಏನು ಅಂತ ನಾನು ಅವ್ರನ್ನ ಕೇಳಿದಾಗ ಅವ್ರು ಏನಂದ್ರು, ಆ 40 ಪುಸ್ತಕವನ್ನ ಬರೆಯುವಾಗ ನನಗೆ ಬುದ್ಧಿದ್ದಿಲ್ಲ ಅಂತ ಒಂದು ಮಾತನ್ನ ಹೇಳಿದ್ರು. ಒಂದು ನಿಮಿಷ, 40 ಪುಸ್ತಕವನ್ನ ಬರೆಯುವಾಗ ನನಗೆ ಬುದ್ಧಿದ್ದಿಲ್ಲ ಅಂತ ಮಾದೇವಿ ಹೇಳಿದ್ರಲ್ಲ, ಅವಾಗ ನಾನೇನ್ ಮಾಡಿದೆ ಅಂತಂದ್ರೆ, ಹಾಗಾದ್ರೆ ಈಗ ಬುದ್ಧಿ ಐತೆ ಅಂತ ಅಂದವ್ರು ಯಾರು ನಿಮ್ಗ ಅಂತ ಕೇಳಿದ್ದೆ. ಈಗ 40 ಪುಸ್ತಕ ಬರೆಯುವಾಗ ನನಗೆ ಬುದ್ಧಿ ಇಲ್ಲ ಅಂತ ಹೇಳ್ತಕ್ಕಂಥ ನೀನಮ್ಮ, ಮುಂದೆ 10 ವರ್ಷದ ಮ್ಯಾಗ ನನಗೆ ಲಿಂಗಾಯತ ಅಂತ ಹೇಳುವಾಗ ಬುದ್ಧಿ ಇದ್ದಿಲ್ಲ ಅಂದ್ಬಿಟ್ರೆ ಸಮಾಜದ ಗತಿ ಏನು ಅಂತ ಒಂದು ಪ್ರಶ್ನೆಯನ್ನ ಕೇಳಿದೆ. ಎತ್ತೋದ್ರು ಅವ್ರು ಪಬ್ಲಿಕ್ ಟಿವಿಯಾಗಿಂದ. ನಾನು
ತಾವು ದೊಡ್ಡವರು, ಬಹಳ ಓದಿದವರು, ಎಲ್ಲ ಇದನ್ನ ಮಾಡಿದವರು. ಆದ್ರೆ ನನ್ನ ವಿಚಾರ ಇಷ್ಟೇ. ಇದು ಇನ್ನೊಂದು ಪ್ರಶ್ನೆ ಕೇಳ್ತೀನಿ ತಮ್ಗೆ ನಾನು, ಎಲ್ಲರಿಗೂ ಗೊತ್ತಾಗ್ಲಿ. ವೀರಶೈವ ಮತ್ತು ಲಿಂಗಾಯತ ಎರಡದವಲ್ಲ, ಮೊಯ್ಲಿ ಅವರು ಅದನ್ನು ಬಹಳ ಚೆನ್ನಾಗಿ ಬರೆದು ಬಿಟ್ಟಿದ್ದಾರೆ, ಶಾಸನ ಮಾಡಿಟ್ಟಂಗ್ ಬಿಟ್ಟಾರೆ. ನನಗಂತೂ ಬಹಳ ಆನಂದ ಆಯ್ತು ಆ ಪುಸ್ತಕ ಅವ್ರು ಬರೆದಿದ್ದು, ಬಹಳ ಖುಷಿ ಪಟ್ಟಿದ್ದೀನಿ ನಾನು. ಮತ್ತೆ ಅವರೇನು ಸಾಕಷ್ಟು ಆಧಾರಗಳನ್ನ ಕೊಟ್ಟಿದ್ದಾರೆ ಈ ಪುಸ್ತಕದಲ್ಲಿ. ಅಲ್ಲ, ಇವತ್ತು ಒಂದೇ ಈ ಪುಸ್ತಕದಲ್ಲಿ ಅವ್ರು ಒಂದು ಮಾತು ಕೇಳ್ತೀನಿ. ಆಕರ ಗ್ರಂಥಗಳು ಅಂತ ಏನ್ ಮಾಡಿದ್ದಾರೆ, ಸಾಕಷ್ಟು ಆಕರ ಗ್ರಂಥಗಳನ್ನ ವೀರಪ್ಪ ಮೊಯ್ಲಿ ಅವರು ಕೊಟ್ಟಿದ್ದಾರೆ. ತಮಗೆ ನಾನು ಕೇಳೋದಿಷ್ಟೇ, ಏನು ಅಂತಂದ್ರೆ ಈ ವೀರಶೈವ ಮತ್ತು ಲಿಂಗಾಯತ ಬೇರೆ ಅಂತ ತಾವೇನ್ ಹೇಳಿದ್ರಿ, ವೀರಶೈವ ಮತ್ತು ಲಿಂಗಾಯತ ಬೇರೆ ಅಂತ ಹೇಳ್ತಿರಲ್ಲ, ಲಿಂಗಾಯತ ಧರ್ಮದ ಸಿದ್ಧಾಂತಗಳು ಯಾವುವು? ಒಂದೇ ಮಾತಿನಲ್ಲಿ ಹೇಳ್ಬೋದಲ್ಲ, ಅಷ್ಟಾವರಣ, ಪಂಚಾಚಾರ, ಶತಸ್ಥಲ, ಈ ಮೂರನ್ನ ಬಿಟ್ಟು ನೀವೇನಾದ್ರೂ ಲಿಂಗಾಯತ ಮಾಡ್ಲಿಕ್ಕೆ ಸಾಧ್ಯ ಇದೆಯೇ? ಇಲ್ಲ. ದಯವಿಟ್ಟು ಹೇಳ್ಬೇಕು. ಮುಂದೆ ಕೇಳಿ. ವೀರಶೈವ ಅನ್ನುವಂಥದ್ದು ಏನ್ ಹೇಳ್ತಾರಲ್ಲ ಬಹಳ ಜನ, ಆ ವೀರಶೈವದಲ್ಲಿ ಅಷ್ಟಾವರಣ, ಪಂಚಾಚಾರ, ಶತಸ್ಥಲಗಳನ್ನ ಬಿಟ್ಟು ವೀರಶೈವರು ಹೇಳಕ್ಕಾಗಲ್ಲ. ಅಷ್ಟಾವರಣ, ಪಂಚಾಚಾರ, ಶತಸ್ಥಲಗಳನ್ನ ಲಿಂಗಾಯತದಲ್ಲಿನೂ ಬಿಟ್ಟು ಹೇಳಲಿಕ್ಕಾಗಲ್ಲ. ಅದನ್ನ ಬಿಡಿ, ಇನ್ನು ಮುಂದೆ ಬೇರೆ ಇಡೀ ವೀರಶೈವ ಮತ್ತು ಲಿಂಗಾಯತ ಕಂಬಗಳು ಯಾವುವು ಅಂತಂದ್ರೆ ಇವೇ ಅಷ್ಟಾವರಣ, ಪಂಚಾಚಾರ, ಶತಸ್ಥಲ. ಆಚರಣೆಗಳಿಗೆ ಬಂದಿದೆ. ಹೇಳ್ರಿ, ಆಚರಣೆಗಳಿಗೆ ಹೇಳಿ. ಸಾಮಾಜಿಕ ಒಂದು ಸೌಕರ್ಯಗಳನ್ನ ಕೊಡಿಸುವುದಕ್ಕಾಗಿ ಲಿಂಗಾಯತ ಮಾಡ್ತಾ ಇದ್ದೀನಿ ಅಂತಿರಲ್ಲ, ಅದಕ್ಕೆ ನಾನು ವಿರೋಧಿಲ್ಲ. ಸಾಮಾಜಿಕ ಸೌಲಭ್ಯಗಳನ್ನ ಕೊಡಿಸಲಿಕ್ಕೆ ನೀವು ಏನಾದ್ರೂ ಮಾಡ್ರಿ, ಆದ್ರೆ ಸಾವಿರಾರು ವರ್ಷದಿಂದ ಬಂದಿರತಕ್ಕಂಥ ಇತಿಹಾಸವನ್ನ ಬದಲಾವಣೆ ಮಾಡಿ, ನಾ ಮೊದಲನೇ ಪುಸ್ತಕದಾಗ ಹಂಗೆ ಹೇಳಿನಿ, ಎರಡನೇ ಪುಸ್ತಕದಾಗ ಹಿಂಗೆ ಹೇಳಿನಿ, ಅದನ್ನ ಬಿಡ್ರಿ, ಇದನ್ನ ನಂಬ್ರಿ, ನಾವು ಅಷ್ಟು ಬುದ್ಧಿಗೇಡಿಗಳಲ್ಲ. ಅಲ್ಲ ನೀವು ಬುದ್ಧಿಗೇಡಿಗಳಲ್ಲ, ಸರಿ ಶಾಣೆರಾಜ ಏನ ಹೇಳ್ತೀನಿ ನೋಡ್ರಿ ಮಾತು. ಹೊಸ ಆಕರ ಸಿಕ್ಕಾಗ ನಾವು ಹಿಂದೆ ಮಾಡಿದ ತಪ್ಪನ್ನ ತಿದ್ದಿಕೊಳ್ಳಬೇಕಾದ ಅಗತ್ಯ ಇರುತ್ತೆ. ಅರ್ಥ ಹಿಂದೆ ಕಲ್ವರಿಸಲು ಒಂದು ಮಾತು ಹೇಳ್ತಾರ, ಸಂಶೋಧಕ ತಪ್ಪು ಹೇಳಿರಬಹುದು. ನಾವಿಬ್ರು ಜಗಳ ಆದ್ರೆ ದಯವಿಟ್ಟು ಪ್ರೇಮದಿಂದ ನೀವು ಬಹಳ ಒಳ್ಳೆ ವಿಚಾರಗಳನ್ನ ಕೇಳಾಕತ್ತೀರಿ. ನಿಮಗೆ ಬಜಿ ವಾಸನೆ ಒಂದು ಬಂದ್ಬಿಡ್ತೈತೆ. ದೊಡ್ಡ ಸಮಸ್ಯೆ ಅಂದ್ರೆ ಒಂದು ಈ ಅರ್ಧ ತಾಸಿನಿಂದ ಬಜಿ ವಾಸನೆ ಬಂದು ಇರ್ಲಿ. ಪೂಜ್ಯರಲ್ಲಿ ನನ್ನದೊಂದು ಮನವಿ, ದಯಮಾಡಿ ಇದು ಈಗಾಗಲೇ ಸಮಯ ಮೀರ್ತಾ ಇರೋದ್ರಿಂದ ಮತ್ತೆ ಚರ್ಚೆಗೆ ಸ್ವಲ್ಪ ಗ್ರಾಸ ಆಗ್ತದೆ. ಮುಂದಿನ ವೇದಿಕೆಗಳಲ್ಲಿ ಇದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡಿಕೊಡ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಹೇಳಿದ್ದೇನೆ. ವೀರಶೈವ ಮತ್ತು ಲಿಂಗಾಯತ ಒಂದೇ ಅಂತ ಏನು ಮೊಯ್ಲಿ ಸಾಹೇಬ್ ಹೇಳಿದ್ದಾರೆ, ಅದು ಸತ್ಯವಾಗಿದೆ ಅನ್ನುವಂತ ಮಾತನ್ನು ಹೇಳಿ ನನ್ನ ಮಾತನ್ನು ಅದು ಅವರ ಅಭಿಪ್ರಾಯ, ನಮ್ಮ ಅಭಿಪ್ರಾಯ ಬೇರೆ ಇರ್ತದೆ. ಹೀಗಾಗಿ ಒಬ್ಬೊಬ್ಬರ ಅಭಿಪ್ರಾಯ ಭಿನ್ನ ಅಭಿಪ್ರಾಯ ಇರುವ ಅಗತ್ಯನಾದ. ಆದ್ರೆ ಒಂದು ಧರ್ಮಕ್ಕೆ ಎರಡು ಹೆಸರು ಇರೋದಿಲ್ಲ. ಒಂದು ಧರ್ಮಕ್ಕೆ ಎರಡು ಹೆಸರು, ಒಂದೇ ಹೆಸರು ಇರಬೇಕಾಗ್ತದೆ. ಚರ್ಚೆಗೆ ಮತ್ತೊಂದು ಕಾರ್ಯಕ್ರಮವನ್ನು ನಿರೂಪಿಸೋಣ. ಚರ್ಚೆ ಇನ್ನೂ ಸಾಕಷ್ಟು ಸಾಮರಸ್ಯವಾಗಿ ನಡೆಯಲಿ, ಅದಕ್ಕಾಗಿ ಒಂದು ಪ್ರತ್ಯೇಕ ಕಾರ್ಯಕ್ರಮ ಮಾಡೋಣ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.